ಸರ್ ನಮ್ಮ ಅಂಗಡಿಗೆ ಲೊಕೇಶನ್ ಬರೋದಕ್ಕೆ ಇದು ವಿಲೇಜ್ ಹೈಪರ್ ಮಾರ್ಕೆಟ್ ಕಾಣಿಸ್ತಾ ಇದೆಯಲ್ಲ ರೈಟ್ ಅಲ್ಲಿ, ಇಲ್ಲಿಂದ ನೀವು ಸ್ಟ್ರೇಟ್ ಒಂದೇ ರೋಡ್ ಮೂವ್ ಆಗ್ತಿದ್ರೆ ಮುಂದೆಗಡೆ ಕಾರ್ನರ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ ರಿಲಯನ್ಸ್ ಡಿಜಿಟಲ್ ಅಂತ ಸಿಗುತ್ತೆ. ಅದು ಲೆಫ್ಟ್ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಇದೆ, ರೈಟ್ ಅಲ್ಲಿ ಹೆಲ್ತ್ ಅಂಡ್ ಗ್ಲೋ HDFC ಬ್ಯಾಂಕ್ ಇದೆ. ಸೊ ಇದೇ ಲೆಫ್ಟ್ ನೀವು ತಗೊಬೇಕಾಗಿರೋದು. ಸೊ ಈ ರೋಡ್ ಸ್ಟ್ರೇಟ್ ಡೆಡ್ ಎಂಡ್ ಬಂದು ಡೆಡ್ ಎಂಡ್ ಇಂದ ರೈಟ್ ತಗೊಂಡ್ರೆ ಸೊ ಇದೇ ಡೆಡ್ ಎಂಡ್. ಆಪೋಸಿಟ್ ಅಲ್ಲಿ ನಿಮ್ಗೆ ಆರಾಧ್ಯ ಲೇಡೀಸ್ PG ಅಂತ ಕಾಣಿಸುತ್ತೆ. ಇಲ್ಲಿಂದ ನೀವು ರೈಟ್ ಅಂತ ತಗೊಬೇಕು. ಸೊ ಹಿಂಗೆ ಬನ್ನಿ, ಮುಂದೆ ತೋರಿಸ್ತೀನಿ. ನಮ್ಮ ಅಂಗಡಿ ಲೊಕೇಶನ್ ಮೊಬೈಲ್ ಅಡ್ಡ ಅಂತ ಕಾಣಿಸುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಮತ್ತೆ ಬಂದಿದ್ದೀನಿ ಮೊಬೈಲ್ ಅಡ್ಡಾಗೆ. ಕಲೆಕ್ಷನ್ ಅಂತೂ ನೀವು ನೋಡ್ತಾನೆ ಇರಬಹುದು, ತುಂಬಾ ಬೇಜಾನಿದೆ ಕಲೆಕ್ಷನ್. ಆಂಡ್ರಾಯ್ಡ್ ಆಗಿರ್ಲಿ ಮತ್ತೆ ಐಫೋನ್ ಆಗಿರ್ಲಿ ಮತ್ತೆ ಲ್ಯಾಪ್ಟಾಪ್ಸ್ ಕೂಡ ನೀವು ನೋಡಬಹುದು. ಎಲ್ಲ ಲ್ಯಾಪ್ಟಾಪ್ಸ್ ಅಲ್ಲಿ ಕೂಡ ಎಲ್ಲ ಹೊಸ ಕಲೆಕ್ಷನ್, ಹೊಸ ಸ್ಟಾಕ್ ಬಂದಿತ್ತೆ. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ನೋಡಿ ಸರ್. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಆರಾಮಾಗಿ ಕೂತ್ಕೊಂಡಿದ್ದೀರಾ ನೀವು? ಏನಿಲ್ಲ, ನೀವು ಬಂದಿದ್ದೀರಾ ಅಂತ ನಾನು ಕೂತ್ಕೊಂಡಿದ್ದೆ ನಿಮ್ ಟೇಕ್ ನಡಿಲಿ ಅಂತ. ಓಕೆ ಸರ್, ಮೊಬೈಲ್ ಅಡ್ಡಾ ಶೋರೂಮ್ ಎಲ್ಲಿ ಬರುತ್ತೆ? ನಮ್ಮ ಹೊಸಬ್ರು ನೋಡ್ತಾ ಇರ್ತಾರೆ, ಅವ್ರಿಗೆ ಅಡ್ರೆಸ್ ಫಸ್ಟ್ ಅಡ್ರೆಸ್ ಹೇಳ್ಬಿಡಿ ಸರ್. ಮೊಬೈಲ್ ಅಡ್ಡ ಲೊಕೇಟೆಡ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಫಸ್ಟ್ ಆಫ್ ಆಲ್ ನಾನು ಒಂದ್ ಹೇಳ್ಬಿಡ್ತೀನಿ, ಬ್ಯಾಂಗ್ಳೂರಲ್ಲಿ ಇರೋದು ಒರಿಜಿನಲ್ ಮೊಬೈಲ್ ಅಡ್ಡ ಒಂದೇ. ಓಕೆ, ಅದ್ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾದ್ರಿ ಸೆಕೆಂಡ್ ಕ್ರಾಸ್ ಆಪೋಸಿಟ್ ಟು ಝೋಕ್ಸೋ. ನಿಮ್ಗೆ ಅಡ್ರೆಸ್ ನಾನು ಗೈಡ್ ಮಾಡ್ತೀನಿ ತಿರ್ಗಾ ಬೈ ರೋಡ್ ನಿಮ್ಗೆ ಅಡ್ರೆಸ್ ಎಲ್ಲ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಓಕೆ, ಅಡ್ರೆಸ್ ಬಗ್ಗೆ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಸರ್. ಇನ್ನೊಂದು ಸೂಪರ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಎಲ್ಲಾ ವಿಡಿಯೋಸ್ ಅಲ್ಲಿ ನಂದು ಬಿಸ್ನೆಸ್ ನಂಬರ್ ನೋಟಿಫೈಡ್ ಮಾಡಿದೀನಿ. ಬಿಸ್ನೆಸ್ ನಂಬರ್ ಮೇಲೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಅದು ಕರೆಂಟ್ ಲೊಕೇಶನ್ ಮೊಬೈಲ್ ಅಡ್ಡ ಹೆಸರಿಂದ ಬರುತ್ತೆ. ಓಕೆ ಸರ್, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಲ್ಲಿ ಪ್ರೈಸಸ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹೌದು, ಪ್ರೈಸಸ್ ಸ್ವಲ್ಪ ಹೈಕ್ ಆಗಿಬಿಟ್ಟಿದೆ. ಹೌದು, ಮೊಬೈಲ್ ಅಡ್ಡ ಅಲ್ಲಿ ಏನು ಆತರ ಏನಾದ್ರು ಆಗಿದೆಯಾ ಸರ್? ಆತರ ಕ್ರೈಸಿಸ್ ನಮ್ಮ ಅಂಗಡಿಯಲ್ಲಿ ಏನೂ ಇಲ್ಲ ಸರ್. ಮೊಬೈಲ್ ಅಡ್ಡ ಇನ್ನ ಕಮ್ಮಿ ಬೆಲೆಗೆ ಮಾಡ್ತಿದೆ, ಇನ್ನ ಕಡಿಮೆ ಬೆಲೆಗೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದು ಐಫೋನ್ 17 ಓಕೆನಾ, ಜಸ್ಟ್ 14 ಡೇಸ್ 15 ಡೇಸ್ ಓಲ್ಡ್ ಫೋನ್ ಇದು. ಅಷ್ಟೇನಾ? ಅಷ್ಟೇ, ಲೈಕ್ ಬ್ರ್ಯಾಂಡ್ ನ್ಯೂ ಅನ್ಯೂಸ್ಡ್ ಸೀಲ್ ಕಟ್. ನಾನು ಆನ್ ಮಾಡಿದ್ದೀನಿ ಫೋನ್ ನಿಮ್ಗೆ ತೋರ್ಸೋದಿಕ್ಕೆ. ಬರೀ ಮೊಬೈಲ್ ಅಡ್ಡ ಮಾತಾಡಲ್ಲ, ನಿಮ್ ಕ್ವಾಲಿಟಿ ಜೊತೆ ನಾನು ವಿತ್ ವ್ಯಾಲಿಡೇಷನ್ ಪ್ರೂಫ್ ಜೊತೆ ನಾನು ತೋರಿಸ್ತೀನಿ. ಫೋನ್ ಆನ್ ಆಗ್ತಿದೆ. 13 to 14 ಡೇಸ್ 15 ಡೇಸ್ ಮ್ಯಾಕ್ಸಿಮಮ್ ಓಲ್ಡ್ ಇರಬೇಕು. 100% ಸೈಕಲ್ ಬ್ಯಾಟರಿ ಇದೆ, 13 ಸೈಕಲ್ ಕೌಂಟ್ ಇದೆ, 13 ಚಾರ್ಜ್ ಆಗಿದೆ ಅಷ್ಟೇ. ಫುಲ್ ಕಿಟ್ ಅವೈಲೇಬಲ್ ಇದೆ. ಮಾರ್ಕೆಟ್ ಪ್ರೈಸ್ ಈ ಓಪನ್ ಬಾಕ್ಸ್ ಪೀಸ್ 77 ನಡೀತಾ ಇದೆ. ಬಟ್ ಮೊಬೈಲ್ ಅಡ್ಡ ಪ್ರೈಸ್ ಬಂದ್ಬಿಟ್ಟು 69,900 ಕೊಡ್ತಾ ಇದ್ದಾರೆ. ಮೊಬೈಲ್ ಅಡ್ಡ 900 ಮೊಬೈಲ್ ಅಡ್ಡ ಕೊಡ್ತಾ ಇದ್ದೀನಿ. ಓಕೆ, ಸೊ ಆಂಡ್ರಾಯ್ಡ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಆಂಡ್ರಾಯ್ಡ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನೀವು ಕೇಳಿದ್ರೆ ನನ್ನ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ಸಲ 7,000 ಇಂದ ಸ್ಟಾರ್ಟಿಂಗ್ ಇದೆ. 7,000 ರೂಪಾಯಿ ಶುರು ಆಗುತ್ತೆ. ನೋಡಬಹುದು ನೀವು, ಕ್ಯಾಮ್ರಾ ಆನ್ ಆಗಿದೆ, ಇಲ್ಲ ಬ್ಯಾಟ್ರಿ ಮತ್ತೆ ಸೈಕಲ್ ಕೌಂಟ್ ಎರಡು ನೀವು ನೋಡಬಹುದು ಎಷ್ಟಿದೆ ಅಂತ. 13 ಸೈಕಲ್ ಕೌಂಟ್ ಆಗಿದೆ ಅಷ್ಟೇ. ಅದೇ ವೈಟ್ ಕಲರ್ 17 ಯಾವ್ದು ತೋರಿಸಿದೀನಿ, ಹೌದು ಅದೇ ಫೋನ್ ನೋಡಬಹುದು ನೀವು. ಸರಿನಾ? ಈ ಫೋನ್ 69,900 ಕೊಡ್ತಾ ಇದ್ದೀನಿ. ಇದು ಜಸ್ಟ್ ವಿಡಿಯೋ ಅಲ್ಲ. ಇನ್ನೊಂದು ನಾನು ಎಲ್ಲಾ ಕಸ್ಟಮರ್ಸ್ ಜೊತೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ವಿಡಿಯೋ ನೋಡೋದು 2 months 3 months ಓಲ್ಡ್, ಆ ವಿಡಿಯೋ ನೋಡ್ಬಿಟ್ಟು ನೀವು ನನಗೆ ಫೋನ್ ಮಾಡ್ಬಿಟ್ಟು ಡಿಮ್ಯಾಂಡ್ ಮಾಡಬೇಡಿ. ವಿಡಿಯೋ ಯಾವಾಗ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ, ಡೇಟ್ ಫಸ್ಟ್ ನೀವು ನೋಡಿ. ವಿತ್ ಇನ್ 24 hours ಸ್ಟಾಕ್ ಖಾಲಿ ಆಗುತ್ತೆ. ಸೊ ಆದಷ್ಟು ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ಒಂದು ಸ್ಯಾಮ್ಸಂಗ್ ಅಲ್ಲಿ ಫ್ಲಾಗ್ಶಿಪ್ ಮೊಬೈಲ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ, ಅವ್ರಿಗಂತೂ ಕಲೆಕ್ಷನ್ ಎಲ್ಲ ನೋಡಬಹುದು ನೀವು. 23 ಅಲ್ಟ್ರಾ ಆಗಿರ್ಲಿ, 24 ಅಲ್ಟ್ರಾ ಆಗಿರ್ಲಿ, 25 ಅಲ್ಟ್ರಾ ಆಗಿರ್ಲಿ, ಎಲ್ಲ ಅವೈಲೇಬಲ್ ಇದೆ. ಸರ್ ಏನೇನಿದೆ ಪ್ರೈಸಸ್, ಎಷ್ಟಿದೆ ಕಲೆಕ್ಷನ್? ಸರ್ ಕಲೆಕ್ಷನ್ಸ್ ಅಂತೂ ನೀವು ನೋಡಬಹುದು. ಕಲೆಕ್ಷನ್ ಬಗ್ಗೆ ನೀವು ಕೇಳಂಗಿಲ್ಲ. ಮೊಬೈಲ್ ಅಡ್ಡ ಕಲೆಕ್ಷನ್ ಯಾವತ್ತು ಅನ್ಲಿಮಿಟೆಡ್ ಇದ್ದೇ ಇರುತ್ತೆ. ಅಲ್ಟ್ರಾ ಸೀರೀಸ್ ಅಲ್ಲಿ S23 4 5 ಸೀರೀಸ್ ಅಲ್ಲಿ ಬಂದ್ಬಿಟ್ಟು ನಾರ್ಮಲ್ S23 S24 S25 ಮೂರು ಅವೈಲೇಬಲ್ ಇದೆ. 24 23 25 ಅಲ್ಟ್ರಾ ಇದು ಅವೈಲೇಬಲ್ ಇದೆ. ಆಫರ್ ಪ್ರೈಸಸ್ ನಾನು ನಿಮ್ಗೆ ಪ್ರೈಸಸ್ ಹೇಳ್ತೀನಿ ನೋಡಿ. 23 ಅಲ್ಟ್ರಾ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ, 58 59 56 ನಡೀತಾ ಇದೆ. 47,900 ನಾನು ನಿಮ್ಗೆ S23 ಅಲ್ಟ್ರಾ ಕೊಡ್ತೇನೆ. ಸರ್ ಅದು 256GB 256. S24 ಅಲ್ಟ್ರಾ ಮಾರ್ಕೆಟ್ ಇವತ್ತು 70 ಪ್ಲಸ್ ನಡೀತಾ ಇದೆ. ನಾನು ನಿಮ್ಗೆ 62,000 ಬಿಲ್ ಮಾಡ್ತೇನೆ. 62,000 ಗೆ. ಸೊ S25 ಅಲ್ಟ್ರಾ ಇದೆ, ಮಾರ್ಕೆಟ್ ಇವತ್ತು 85 ಅಬೌವ್ ಇದೆ. ನಾನು ಜಸ್ಟ್ 76 ಕ್ಲೋಸ್ ಮಾಡ್ಕೊಡ್ತೇನೆ. ನಾನು ನಿಮ್ಗೆ ಎಲ್ಲ 12 to 56 ಎಲ್ಲ ವಿತ್ ಬಾಕ್ಸ್ ಅವೈಲೇಬಲ್ ಇದೆ, ವಿತ್ ಬಿಲ್ ಅವೈಲೇಬಲ್ ಇದೆ. ಓಕೆ, ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸ್ವಲ್ಪ ಫ್ಲಾಗ್ಶಿಪ್ ಮೊಬೈಲ್ ಬೇಕು. ಫ್ಲಾಗ್ಶಿಪ್ ಮೊಬೈಲ್ ಇನ್ನ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಗೂಗಲ್ ಪಿಕ್ಸೆಲ್ 8 ಇದೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಕಂಡೀಷನ್ ನೀವು ನೋಡಬಹುದು ಹೆಂಗ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಈ ಮಾಡೆಲ್ ಅವೈಲೇಬಲ್ ಇದ್ರೆ ನಿಮ್ ಕಡೆಯಿಂದ ಫಾಲೋವರ್ಸ್ ಯಾರಾದ್ರೂ ಬರ್ಲಿ, ಜಸ್ಟ್ 28,999 ಬಿಲ್ ಮಾಡ್ಕೊಡ್ತೇನೆ. 28,999 ಬಿಲ್ ಮಾಡ್ಕೊಡ್ತೇನೆ. ಓಕೆ, ಸೊ ವಿವೋ ಅಲ್ಲಿ ಫ್ಲಾಗ್ಶಿಪ್ ನೋಡ್ತಾ ಇದ್ದೀರಾ? ವಿವೋ ಅಲ್ಲಿ V70 FE ಅವೈಲೇಬಲ್ ಇದೆ. ಸೊ V70 FE ಅವೈಲೇಬಲ್ ಇದೆ ನನ್ನ ಹತ್ರ. ರಿಯಲ್ಮಿ ಅವೈಲೇಬಲ್ ಇದೆ. ಸೊ V70
ಎಫಿ ಅವೈಲೇಬಲ್ ಇದೆ. ಮಾರ್ಕೆಟ್ ಪ್ರೈಸ್ 41,000 ಇದೆ. ಓಕೆ ನಂದು ಆಫರ್ ಪ್ರೈಸ್ ಜಸ್ಟ್ 1.5 month old, 34,000 rupees ನಂದು ಆಫರ್ ಪ್ರೈಸ್. 34,000. ಸೊ ರಿಯಲ್ಮಿ C83 ಅವೈಲೇಬಲ್ ಇದೆ, 2 months old, ನ್ಯೂ ಬಂದ್ಬಿಟ್ಟು 6/128 GB ಗೆ 20,500 rupees. ನಂದು ಆಫರ್ ಪ್ರೈಸ್ ಬಂದ್ಬಿಟ್ಟು 14,500. ಬರೀ 14,500 ಜಸ್ಟ್ 2 months old ಮೊಬೈಲ್. ಸೀಲ್ ಕಟ್ ಪೀಸ್ ಅಂತ ಹೇಳ್ಬೋದು, ನೀವು ಯೂಸ್ ಮಾಡಿರೋದಂತ ಅಲ್ಲ. ಮೋಟೋ ಎಡ್ಜ್ 60 ಫ್ಯೂಷನ್ ಮಾರ್ಕೆಟ್ ಪ್ರೈಸ್ 27,000, 27,999, 28,000 ಅವೈಲೇಬಲ್ ಇದೆ. ಸರಿನಾ? ನಂದು ಆಫರ್ ಪ್ರೈಸ್ ಜಸ್ಟ್ 2 months old, 2 months old, ಸೀಲ್ ಕಟ್ ಅನ್ಯೂಸ್ಡ್ ಪೀಸ್. ಬ್ರ್ಯಾಂಡ್ ಇಂದ ಬಂದಿರೋ ಸ್ಕ್ರೀನ್ ಗಾರ್ಡ್ ರಿಮೂವ್ ಆಗಿಲ್ಲ, ಸ್ಕ್ರಾಚಸ್ ಇಲ್ಲ, ನೋಡಬಹುದು ನೀವು. ಕಂಡೀಷನ್ ಹೆಂಗ್ ಅವೈಲೇಬಲ್ ಇದೆ ಅಂತ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಜಸ್ಟ್ ಆಫರ್ ಪ್ರೈಸ್ ಬಂದು 19,500. ಬರೀ 19,500 ಕೊಡ್ತಾ ಇದ್ದಾರೆ ನೀವು. ಮೋಟೋ X60 ಅದು S60 ಫ್ಯೂಷನ್ ಹೌದು, 12,256 ಅದನ್ನು. ಓಕೆ ಬಟ್ ಆಂಡ್ರಾಯ್ಡ್ ಅಲ್ಲಿ ನನ್ನ ಹತ್ರ ಸ್ಟಾರ್ಟಿಂಗ್ ಅಂತ ಕೇಳಿದ್ರೆ, ನೀವು ಲಾಸ್ಟ್ ಟೈಮ್ ಬಂದಿದ್ರಿ 3,000 ಕರೆಕ್ಟ್, 4,000 ಇತ್ತು. ಈ ಸಲ ಬಂದಿದ್ದೀರಾ, ಈ ಸಲ 6,000 ಇಂದ ಸ್ಟಾರ್ಟಿಂಗ್ ಇದೆ. ಬರೀ 6,000 ಶುರು ಆಗ್ತಾ ಇದೆ ಮೊಬೈಲ್ ಅಡ್ಡ ಅಲ್ಲಿ. ಹೌದು. ಓಕೆ ಸೊ ಲೋವರ್ ರೇಟ್ ಪ್ರೈಸ್ ಗೆ ಸ್ಟಾಕ್ಸ್ ಬೇಕಂತ ಹೇಳಿದ್ರೆ, ನಿಮ್ಗೆ ಫೋನ್ ಬೇಕಂತ ಹೇಳಿದ್ರೆ, ನೀವು ನನಗೆ ಜಸ್ಟ್ ವಾಟ್ಸ್ಆಪ್ ಮಾಡಿದ್ರೆ ಸಾಕು, ನಿಮ್ ಮನೆ ಬಾಕ್ಲ ಹತ್ರ ನಿಮ್ ಪ್ರಾಡಕ್ಟ್ ಬಂದ್ ಡೆಲಿವರಿ ಆಗುತ್ತೆ. ಓಕೆ, ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್. ಆನ್ಲೈನ್ ಡೆಲಿವರಿ ಆಪ್ಷನ್ಸ್ ಆಲ್ ಓವರ್ ಬ್ಯಾಂಗ್ಳೂರ್ ಇದೆ, ಆಲ್ ಓವರ್ ಕರ್ನಾಟಕ ಇದೆ, ಆಲ್ ಓವರ್ ಇಂಡಿಯಾ ಇದೆ. ಸರ್ ಫಸ್ಟ್ ಕ್ವಶನ್ ಡೆಲಿವರಿಗೆ ನಾನು ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಪೋಸ್ಟ್ ಪೇಡ್ ಆರ್ಡರ್ಸ್ ನನ್ನ ಹತ್ರ ಅವೈಲೇಬಲ್ ಇಲ್ಲ. ಓಕೆ, ಪೋಸ್ಟ್ ಪೇಡ್ ಆರ್ಡರ್ಸ್ ಇಲ್ಲ, ಎಲ್ಲ ಪ್ರೀಪೇಡ್ ಆರ್ಡರ್ಸ್. ಸೊ ಇವಾಗ ಕಸ್ಟಮರ್ಸ್ ಕನ್ಫ್ಯೂಷನ್ ಇರುತ್ತೆ, ಪೋಸ್ಟ್ ಪೇಡ್ ಪ್ರೀಪೇಡ್ ಅಂದ್ರೆ ಏನಪ್ಪಾ ಅಂತ. ಪೋಸ್ಟ್ ಪೇಡ್ ಅಂದ್ರೆ ವಸ್ತು ನಿಮ್ಮ ಹತ್ರ ಬಂದ್ಮೇಲೆ ಬಿಲ್ ಮಾಡೋದು. ಪ್ರೀಪೇಡ್ ಅಂತ ಹೇಳಿದ್ರೆ ವಸ್ತು ನಿಮ್ಮ ಹತ್ರ ಬರಕ್ಕಿಂತ ಮುಂಚೆ ನೀವು ಪೇಮೆಂಟ್. ನೀವು ಪೇಮೆಂಟ್ ನನಗೆ ಆನ್ಲೈನ್ ಕ್ಲಿಯರ್ ಮಾಡಿ, ಮೊಬೈಲ್ ಅಡ್ಡ ಸ್ಕ್ಯಾನರ್ ನಿಮ್ಗೆ ಇದೆ, ಸ್ಕ್ಯಾನರ್ ನಾನು ಕಳಿಸ್ಕೊಡ್ತೀನಿ. ಮೊಬೈಲ್ ಅಡ್ಡ ಅಂತ ಹೆಸರು ಬರುತ್ತೆ, ಅಕೌಂಟ್ ಡೀಟೇಲ್ಸ್ ಬೇಕಾ ಕಳಿಸ್ಕೊಡ್ತೀನಿ, UPI ಡೀಟೇಲ್ಸ್ ಬೇಕಾ ಕಳಿಸ್ಕೊಡ್ತೀನಿ. ನೀವು ಪೇಮೆಂಟ್ ಮಾಡಿ, ಸ್ಕ್ರೀನ್ ಶಾಟ್ ಮಾಡಿ, ಫಸ್ಟ್ ವಿಡಿಯೋ ಕಾಲ್ ಮಾಡಿ, ಫೋನ್ ಅಲ್ಲಿ ಮಾತಾಡಿ, ವಿಡಿಯೋ ಕಾಲ್ ಅಲ್ಲಿ ಕ್ವಾಲಿಟಿ ವೆರಿಫೈ ಮಾಡ್ಕೊಳ್ಳಿ, ಕಂಪ್ಲೀಟ್ ಡೀಟೇಲ್ ಚೆಕ್ ಮಾಡ್ಕೊಳ್ಳಿ, ಫೋಟೋಸ್ ಚೆಕ್ ಮಾಡ್ಕೊಳ್ಳಿ. ಸೇಮ್ ಪ್ರಾಡಕ್ಟ್ 100% ನಿಮ್ಗೆ ಡೆಲಿವರ್ ಮಾಡೋದು ಗ್ಯಾರಂಟಿ ಮೊಬೈಲ್ ಅಡ್ಡ ಕಡೆಯಿಂದ ನಂದು. ಓಕೆ, ಸೊ ಇದು ಸೆಕೆಂಡ್ ಹ್ಯಾಂಡ್ ಬಿಟ್ಟು ಹೊಸ ಮೊಬೈಲ್ಸ್ ಅವೈಲೇಬಲ್ ಇದೆಯಾ ಸರ್? ಸರ್ ಕಂಪ್ಲೀಟ್ ಟ್ರ್ಯಾಕ್ ನೋಡಬಹುದು ನೀವು. ಸ್ಟಾರ್ಟಿಂಗ್ ಬಂದ್ಬಿಟ್ಟು 9,000 ಇಂದ ಹಿಡಿದು M07 ಫ್ಲಿಪ್ಕಾರ್ಟ್ ಅಲ್ಲೂ 10,000, 11,000 ಸೇಲ್ ಆಗ್ತಿದೆ. ಅಮೆಝಾನ್ ಅಲ್ಲೂ 11,500 ಇದೆ. ಮೊಬೈಲ್ ಅಡ್ಡ ಅಲ್ಲಿ ಜಸ್ಟ್ 9,000 ಸೀಲ್ಡ್ ಪೀಸ್ ಕಂಡೀಷನ್ ನೋಡಬಹುದು. ಸೊ ಈ ತರ ಸ್ಟಾರ್ಟಿಂಗ್ ನನ್ನ ಹತ್ರ 9,000 ಇಂದ ಹಿಡಿದು ಟೆಕ್ನೋ, ಮೋಟೋ, ರೆಡ್ಮಿ, ಸ್ಯಾಮ್ಸಂಗ್ ಎಲ್ಲ ಅವೈಲೇಬಲ್ ಇದೆ. ಓಪೋ, ವಿವೋ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಹೊಸದ್ರಲ್ಲಿ ಯಾವ್ದು ಬೇಕು, ಅಪ್ ಟು 17 Pro Max ಇಲ್ಲ 26 Ultraನ, ನಿಮ್ಗೆ ಯಾವ್ದು ಬೇಕು? ನಥಿಂಗ್ ಅಲ್ಲಿ ಲೇಟೆಸ್ಟ್ ನಥಿಂಗ್ 4A ಬೇಕಾ, 4A Pro ಬೇಕಾ, ಎಲ್ಲ ಸ್ಟಾಕ್ಸ್ ಇದೆ. ನಮ್ದು 2 ಡಿವಿಷನ್, ಒಂದು ಜಯನಗರ್ ಅಲ್ಲೂ ಇದೆ, ಒಂದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇದೆ. ಒಂದು ಶಾಪ್ ಕಂಪ್ಲೀಟ್ ನ್ಯೂ ಮಾಡ್ತೀವಿ ನಾವು, ಒಂದು ಶಾಪ್ ಮಿಕ್ಸ್ ಮಾಡ್ತೀರಾ. ಹೌದು. ಓಕೆ, ಇದು ಸೆಕೆಂಡ್ಸ್ ಮೇಲೆ ನೀವು ಏನಾದ್ರು ನಮ್ಮ ವ್ಯೂವರ್ಸ್ ಗೆ ಏನಾದ್ರು ಗ್ಯಾರಂಟಿ ವಾರಂಟಿ ಕೊಡ್ತೀರಾ ಸರ್? ನಿಮ್ ವ್ಯೂವರ್ಸ್ ಅಂತ ಅಲ್ಲ, ರೋಡ್ ಮೇಲೆ ವಾಕ್ ಮಾಡ್ಕೊಂಡ್ ಬರ್ತಾರ ನೋಡಿ ಕಸ್ಟಮರ್, ಜಸ್ಟ್ ವಿಸಿಟ್ ಮಾಡೋರಿಗೆ ಅವ್ರಿಗೆ ಫ್ರೀ ಟೆಂಪರ್ ಗ್ಲಾಸ್ ಕಳಿಸ್ಕೊಡ್ತೀನಿ ನಾನು. ಫ್ರೀ ಟೆಂಪರ್ ಗ್ಲಾಸ್ ಹಾಕೊಡ್ತೀನಿ. ಪ್ಲಸ್ ವಾರಂಟಿ ಟರ್ಮ್ಸ್, ಕಂಪನಿ ವಾರಂಟಿ 1 year ಬರುತ್ತೆ ನಿಮ್ಗೆ. 1 year ಅಲ್ಲಿ ಏನ್ ಕವರ್ ಆಗುತ್ತೆ? ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್. ಫಾರ್ ಸೆಕೆಂಡ್ಸ್ ನಾನ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲ. ಸೊ ಮಾರ್ಕೆಟ್ ಅಲ್ಲಿ ಫೇಕ್ ನ್ಯೂಸಸ್ ತುಂಬಾ ಇದೆ. 6 month ವಾರಂಟಿ, 1 year ವಾರಂಟಿ, 5 months ವಾರಂಟಿ, ಸರ್ ಲೈಫ್ ಟೈಮ್ ವಾರಂಟಿ, ಇದೆಲ್ಲ ಫೇಕ್ ಕಮಿಟ್ಮೆಂಟ್ಸ್ ನಾನು ಕೊಡಲ್ಲ. 3 months ಮೊಬೈಲ್ ಅಡ್ಡ ಕಡೆಯಿಂದ ವಾರಂಟಿ ಕೊಡ್ತೀನಿ, ಓನ್ಲಿ ಫಾರ್ ದ ಸಾಫ್ಟ್ವೇರ್ ರಿಲೇಟೆಡ್ ಇಶ್ಯೂ. ಸಾಫ್ಟ್ವೇರ್ ರಿಲೇಟೆಡ್ ಇಶ್ಯೂ, ಬೇರೆ ಫಿಸಿಕಲ್ ಡ್ಯಾಮೇಜ್ ಇರಲಿ, ಡಿಸ್ಪ್ಲೇ ಡ್ಯಾಮೇಜ್ ಇರಲಿ, ಬಾಡಿ ಡ್ಯಾಮೇಜ್ ಇರಲಿ, ಬ್ಯಾಟ್ರಿ ಬಲ್ಜ್ ಇರಲಿ, ಇದಕ್ಕೆಲ್ಲ ವಾರಂಟಿ ನಾನು ಕೊಡಲ್ಲ. ಓಕೆ, ಸೊ ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು Vivo X200 ಇದೆ. ಇದು ಏನ್ ಸರ್, ಇದು ಎಷ್ಟು ಇದೆ ಸರ್? Vivo X200 ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 55 ಇದೆ. ಮೊಬೈಲ್ ಅಡ್ಡ ಆಫರ್ ಮಾಡೋ ಪ್ರೈಸ್ ಬಂದ್ಬಿಟ್ಟು 37,999 ಇದೆ. 37,999 ಅಲ್ಲಿ. ಹೌದು ಸರ್. ಓಕೆ, ಬಾಕ್ಸ್ ಬಿಲ್ ಎಲ್ಲ ಕೊಡ್ತೀರಾ ಸರ್? ಎಲ್ಲ ನಾನು ಫುಲ್ ಕಿಟ್ ಕೊಡ್ತೀನಿ ಸರ್. ಮೊಬೈಲ್ ಅಡ್ಡ ನೀವು ಏನಾದ್ರೂ ತಗೊಳ್ಳಿ, ಬಾಕ್ಸ್ ಇಲ್ವಾ, ಮೊಬೈಲ್ ಅಡ್ಡ ಇಂದ ನಿಮ್ಮ ಹೆಸರಿಂದ ನಾನು ನಿಮಗೆ ಬಿಲ್ ಜನರೇಟ್ ಮಾಡ್ತೇನೆ. ಓಕೆ, ಅಂಗಡಿ ಬಿಲ್ ಕೊಡ್ತೀರಾ? ಅಂಗಡಿ ಬಿಲ್, ಅದು ವಿತ್ GST ಅಂಗಡಿ ಬಿಲ್ ನಾನು ನಿಮಗೆ ಪ್ರೊಡ್ಯೂಸ್ ಮಾಡ್ತೇನೆ. ಓಕೆ, ಸೊ ಆಂಡ್ರಾಯ್ಡ್ ಅಲ್ಲಿ ಸ್ಟಾಕ್ ಅಂತೂ ತುಂಬಾ ಬೇಜಾನಿದೆ. ನೀವು OnePlus ನೋಡಿದ್ರೆ OnePlus ಅವೈಲೇಬಲ್ ಇದೆ, Redmi ಅವೈಲೇಬಲ್ ಇದೆ. OnePlus ನೋಡಿ ಸರ್, OnePlus ಕಂಪ್ಲೀಟ್ ಒಂದ್ ಸೈಡ್ ಒಂದ್ ಏರಿಯಾನೇ ಕವರ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು ಡೆಮೋ ಯೂನಿಟ್ಸ್, ಯೂಸ್ಡ್ ಆಗಿರೋದಲ್ಲ, ಯೂಸ್ ಫೋನ್ಸ್ ಅಲ್ಲ. ಇದು ಜಸ್ಟ್ ಡೆಮೋ ಯೂನಿಟ್ಸ್ ಕೊಟ್ಟಿರ್ತಾರಲ್ಲ, ಆ ಡೆಮೋ ಯೂನಿಟ್ಸ್ ಕಂಡೀಷನ್ ನೀವು ನೋಡಬಹುದು ಹೆಂಗಿದೆ ಅಂತ. ಓಕೆ, ಅನ್ಯೂಸ್ಡ್ ಫೋನ್ಸ್, ಕಂಪನಿಯಿಂದ ಬಂದಿರೋ ಸ್ಕ್ರೀನ್ ಗಾರ್ಡ್ ತಕ ರಿಮೂವ್ ಆಗಿಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ಸರ್. ಲೈಕ್ ಡೆಮೋ ಅಂದ್ರೆ ಯಾರು ಯೂಸ್ ಮಾಡಿಲ್ಲ, ಆಕ್ಟಿವೇಟ್ ಆಗಿಲ್ಲ. ಓಕೆ, ಸೊ ಜೆನ್ಯೂನ್ ಕಂಡೀಷನ್, ಬಾಕ್ಸ್ ಇಲ್ಲ, ಬರೀ ಫೋನ್ಸ್ ಇದೆ. ಇದ್ರ ಜೊತೆ ನಾನು ನಿಮಗೆ ನನ್ನ ಕಡೆಯಿಂದ ಒಂದು ಸ್ಕ್ರೀನ್ ಗಾರ್ಡ್, ಒಂದು ಚಾರ್ಜರ್ ಕಾಂಪ್ಲಿಮೆಂಟರಿ ಮಾಡ್ಕೊಡ್ತೀನಿ. ನಿಮ್ ಹೆಸರಲ್ಲಿ ನಾನು ನಿಮಗೆ ಬಿಲ್ ಮಾಡ್ಕೊಡ್ತೀನಿ. ಓಕೆ, ಆಂಡ್ರಾಯ್ಡ್ ಕಲೆಕ್ಷನ್ ನೀವು ನೋಡಿದಿರಾ, ಮತ್ತೆ ಐಫೋನ್ ಕಲೆಕ್ಷನ್ ಎಲ್ಲ ನೀವು ನೋಡಬಹುದು. ಯಾವ ಆಂಡ್ರಾಯ್ಡ್ ಐಫೋನ್ಸ್ ಅಲ್ಲಿ ಏನಿದೆ ಪ್ರೈಸ್ ಸರ್? ಐಫೋನ್ ನನ್ನ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು 10,000 ಇಂದ ಇದೆ ಸರ್. ಐಫೋನ್ SE ಸೆಕೆಂಡ್ ಜನರೇಷನ್ ಇದೆ. 64 GB ಬರುತ್ತೆ ವಿತ್ ಬ್ಯಾಟರಿ ಹೆಲ್ತ್ 77, 100% ಜೆನ್ಯೂನ್ ಕ್ವಾಲಿಟಿ, ಜೆನ್ಯೂನ್ ಫೋನ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 10,000.
ಬರೀ 10,000 rupees. ಹೌದು ಸರ್. ಐಫೋನ್ ಎಕ್ಸ್ ಸೇಮ್ ಹಂಗೆ ಇದೆ, 256GB ವೇರಿಯಂಟ್ ಅಲ್ಲಿ ಇದೆ. ಮಾರ್ಕೆಟ್ ನಡೀತಿರೋದು 15,000 ಪ್ಲಸ್. ಮೊಬೈಲ್ ಅಡ್ಡ ಅಲ್ಲಿ ಜಸ್ಟ್ 12,499. 12,499 ಕೊಡ್ತಾ ಇದ್ದಾರೆ ನೀವು ಐಫೋನ್ ಎಕ್ಸ್. ಹೌದು ಸರ್. ಬ್ಯಾಟರಿ ಹೆಲ್ತ್ ಎಷ್ಟು ಇರ್ಬೋದು ಸರ್? 77 ಇದೆ. 77 ಇದೆ. ಜೆನ್ಯೂನ್ ನೋ ರಿಪ್ಲೇಸ್ಮೆಂಟ್. ನೋ ರಿಪ್ಲೇಸ್ಮೆಂಟ್. ಸೊ ಎಲ್ಲ ಪ್ರೋ ಸೀರೀಸ್ ನೀವು ನೋಡಬಹುದು. ಪ್ರೋ ಸೀರೀಸ್ ಅಲ್ಲಿ ಐಫೋನ್ 17 ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿರಾ ಸರ್ ಎಷ್ಟು ಕೊಡ್ತೀರಾ ಅಂತ. ಸೊ ನೆಕ್ಸ್ಟ್ ಇದು ಯಾವ ಸೀರೀಸ್ ಸರ್? ಐಫೋನ್ 16 Pro ಸರ್, ನ್ಯಾಚುರಲ್ ವೈಟ್ ಅಂತ. ಓಕೆ, ವೈಟ್ ಟೈಟಾನಿಯಂ ಅಂತ. ವೈಟ್ ಟೈಟಾನಿಯಂ. ಬ್ಯಾಟರಿ ಹೆಲ್ತ್ ಎಷ್ಟು ಇರ್ಬೋದು ಸರ್? ಸರ್ ಬ್ಯಾಟರಿ ಹೆಲ್ತ್ 89 ಇದೆ, ಸ್ಟೋರೇಜ್ 256GB ಇದೆ. ಮಾರ್ಕೆಟ್ ಪ್ರೈಸ್ 90 ಪ್ಲಸ್ ಇದೆ. ಮೊಬೈಲ್ ಅಡ್ಡ ಪ್ರೈಸ್ 78,999 ಇದೆ. 78,999 ಕೊಡ್ತಾ ಇದ್ದೀರಾ ನೀವು. ಸೊ ಹಾಗಾದ್ರೆ ನೆಕ್ಸ್ಟ್ 13 Pro Max ಇದೆ. ಹೌದು ಸರ್. ಇದು ಏನಿದೆ ಸರ್? ಇದು ಸರ್ ಮಾರ್ಕೆಟ್ ಪ್ರೈಸ್ 5560 ಇದೆ. ಮೊಬೈಲ್ ಅಡ್ಡ ಪ್ರೈಸ್ 49,990 ಇದೆ. ಓಕೆ, ಸೊ ಹಂಗೆ ನೀವು ನೋಡ್ತಾ ಇರಬಹುದು ತುಂಬಾ ಬೇಜಾನಿದೆ ಐಫೋನ್ಸ್ ಅಲ್ಲಿ ಕೂಡ ನೀವು ನೋಡಬಹುದು. ಇದು ಗೂಗಲ್ ಪಿಕ್ಸೆಲ್ ಯಾವ ಮಾಡೆಲ್ ಸರ್ ಇದು? ಸರ್ ಗೂಗಲ್ ಪಿಕ್ಸೆಲ್ 9a ಸರ್, ಅಂಡರ್ ವಾರಂಟಿ 6 ಮಂತ್ ಓಲ್ಡ್. ಓಕೆ ಸರ್ ಏನ ಮಾರ್ಕೆಟ್ ಪ್ರೈಸ್ ಇವತ್ತು ನಡೀತಾ ಇರೋದು ಹೊಸ ಫೋನ್ ಬಂದ್ಬಿಟ್ಟು 40 ಪ್ಲಸ್ ಇದೆ. ಯೂಸ್ಡ್ ಫೋನ್ ಬಂದ್ಬಿಟ್ಟು 35 ಪ್ಲಸ್ ಇದೆ. ಮೊಬೈಲ್ ಅಡ್ಡ ನಿಮಗೆ ಜಸ್ಟ್ 31,999. 31,999 ಸಿಗ್ತಾ ಇರೋದು. ಹೌದು. ಓಕೆ, ಗೂಗಲ್ ಪಿಕ್ಸೆಲ್ 9a. ಓಕೆ, ಬಾಕ್ಸ್ ಬಿಲ್ ಎಲ್ಲ ಕೊಡ್ತೀರಾ? ಎಲ್ಲ ಕಂಪ್ಲೀಟ್ ಕಿಟ್ ಕೊಡ್ತೀವಿ. ಓಕೆ, ಇನ್ನು ವಾರಂಟಿ ಅಲ್ಲಿ ಮೊಬೈಲ್ ಜಸ್ಟ್ 31,000 ಸಿಗ್ತಾ ಇರೋದು ನಿಮಗೆ. ನೋಡಬಹುದು ನೀವು. ಇಷ್ಟೆಲ್ಲ ನೀವು ಏನಾದ್ರು ಲೋ ಬಜೆಟ್ ಅಲ್ಲಿ ಐಫೋನ್ 13 ನೋಡ್ತಾರ, ಅದನ್ನು ಅವೈಲೇಬಲ್ ಇದೆ. ಐಫೋನ್ 13 ಪ್ರೈಸ್ ಏನಿದೆ ಸರ್? ಸರ್ ಐಫೋನ್ 13 ಸ್ಟಾರ್ಟಿಂಗ್ ಬಂದ್ಬಿಟ್ಟು ನನ್ನ ಹತ್ರ 27,000 ಇಂದ. ಐಫೋನ್ ಅಲ್ಲಿ ಐಫೋನ್ 13 ಬಂದ್ಬಿಟ್ಟು ಲೈಕ್ ಎವರ್ಗ್ರೀನ್ ಮಾಡೆಲ್ ಸರ್. ತುಂಬಾ ಜನ ಇನ್ನೂ ಹುಡುಕ್ತಾ ಇದ್ದಾರೆ. ಇನ್ನೂ ಹುಡುಕ್ತಾರೆ. ಐಫೋನ್ 13 ಅಂತ ಅಲ್ಲ ಸರ್, ಐಫೋನ್ 11 ಇಂದಾನು ಎಲ್ಲ ಎವರ್ಗ್ರೀನ್ ಮಾಡೆಲ್ಸ್ ಕಸ್ಟಮರ್ಸ್ ತುಂಬಾ ರಿಕ್ವೈರ್ಮೆಂಟ್ ತಗೊಂಡ್ಬರ್ತಾರೆ. ಬಟ್ ಜಾಸ್ತಿ ಕಸ್ಟಮರ್ ನೋಡೋದು 13. ಸೊ ಐಫೋನ್ 11 ನನ್ನ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ 15,000 ಇಂದ ಇದೆ. ಐಫೋನ್ 12 ಬಂದ್ಬಿಟ್ಟು ನನ್ನ ಹತ್ರ ಸ್ಟಾರ್ಟಿಂಗ್ 22,000 ಇಂದ ಇದೆ. ಐಫೋನ್ 12 ಮಿನಿ ನನ್ನ ಹತ್ರ 17,000 ಇಂದ ಸ್ಟಾರ್ಟಿಂಗ್ ಇದೆ. ಐಫೋನ್ 13 ನನ್ನ ಹತ್ರ 27,000 ಇಂದ ಸ್ಟಾರ್ಟಿಂಗ್ ಇದೆ. ಐಫೋನ್ 14 ನನ್ನ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು 33,000 ಇಂದ ಇದೆ. ಐಫೋನ್ 15 37 ಇಂದ ಸ್ಟಾರ್ಟಿಂಗ್ ಇದೆ. ಸೊ ಇದು ಸ್ಟಾರ್ಟಿಂಗ್ ಪ್ರೈಸಸ್ ನಾನು ಹೇಳ್ತಿರೋದು. ಸೊ ಕಂಡೀಷನ್ ಮೇಲೆ ವೇರಿಯಬಲ್ ಆಗುತ್ತೆ ಪ್ರೈಸಸ್. ಮತ್ತೆ ಖಂಡಿತವಾಗ್ಲೂ ನೀವು 37 ಹೇಳಿದ್ರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕೇಳಬೇಡಿ. ಆ ಯಾವ ಟೈಮಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದು ಲಾಂಗ್ ಟರ್ಮ್ ವಿಡಿಯೋ ಅಂತ ನಾನು ನಿಮ್ಗೆ ಪ್ರೈಸಸ್ ಒಂದು ಅಫಿಷಿಯಲಿ ಅನೌನ್ಸ್ ಮಾಡ್ತಿರೋದು. ಯಾವ ಸಿಚುವೇಶನ್ ಅಲ್ಲಿ ಯಾವ ಪ್ರೈಸ್ ಇರುತ್ತೆ ಆ ಪ್ರೈಸ್ ಮೇಲೆ ನಾನು ನಿಮಗೆ ಬೆಸ್ಟ್ ಮ್ಯಾಚ್ ಮಾಡಿ ಕೊಡ್ತೇನೆ. ಓಕೆ, ಮತ್ತೆ ನೀವು ಏನಾದ್ರು ಲೋನ್ ಆಪ್ಷನ್ಸ್ ಕೊಡ್ತೀರಾ? ಸರ್ ಬಜಾಜ್ ಫೈನಾನ್ಸ್ ಲೋನ್ ಇದೆ. ನೀವು ಎಕ್ಸಿಸ್ಟಿಂಗ್ ಬಜಾಜ್ ಕಸ್ಟಮರ್ ಇದ್ರೆ ಈಸಿಯಾಗಿ ವಿತ್ ಇಂಟ್ರೆಸ್ಟ್ ನಿಮ್ಗೆ EMI ಮಾಡ್ಕೊಡ್ತೇವೆ. ಇಲ್ಲ ನೀವು ನ್ಯೂ ಕಸ್ಟಮರ್ ಬಜಾಜ್ಗೆ ಅವಾಗ್ಲೂ ನಿಮ್ಗೆ EMI ಮಾಡ್ಕೊಡ್ತೀನಿ. ಅದು ಆಂಡ್ರಾಯ್ಡ್ ಮೇಲೆ, ಆಪಲ್ ಮಾಡಕ್ಕಾಗಲ್ಲ. ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ರೆ ನಾನು 17 Pro Max ಮಾಡಿಸ್ಕೊಡ್ತೀನಿ. ಓಕೆ, ಬಟ್ ಲಿಮಿಟ್ ಇರಬೇಕು. ಓಕೆ, ಸೊ ಹೊಸ ಫೋನ್ಸ್ ಕೂಡ ನೀವು EMI ಕನ್ವರ್ಟ್ ಮಾಡ್ಬೋದು? ಹೌದು ಸರ್, ಹೊಸ ಫೋನು, ಹಳೆ ಫೋನ್ಸ್, ಎಲ್ಲ ಯೂಸ್ಡ್ ಫೋನ್ಸ್, ಪ್ರೀ ಓನ್ ಫೋನ್ಸ್, ಎಲ್ಲಾ ಫೋನ್ಸ್ EMI ಅವೈಲೇಬಲ್ ಇದೆ. EMI ಮಾಡ್ಕೊಡ್ತೀನಿ. ಬಜಾಜ್ ಫೈನಾನ್ಸ್ ಏನು ಇಲ್ಲ, ಈಸಿಯಾಗಿ ಇನ್ನೂ ಈಸಿ ಮೆಥಡ್ ಇದೆ. ಕ್ರೆಡಿಟ್ ಕಾರ್ಡ್ ಕ್ಯಾರಿ ಮಾಡ್ತಾ ಇದ್ದೀರಾ, ಬೇರೆ ಕಡೆ ನಿಮ್ಗೆ 3 ಇಂದ 4% ಚಾರ್ಜ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ EMI ಕನ್ವರ್ಟ್ ಮಾಡೋದಕ್ಕೆ. ಇಲ್ಲಾಂದ್ರೆ ನಿಮ್ಗೆ ಹೇಳ್ಬಿಡ್ತಾರೆ ಸ್ವೈಪ್ ಮಾಡ್ಕೊಂಡು ಸರ್ ನಾವು ಮಾಡಲ್ಲ ನೀವು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕ್ಯಾಶ್ ತಗೊಂಡ್ಬನ್ನಿ ಪೆಟ್ರೋಲ್ ಬಂಕ್ ಅಲ್ಲಿ ಉಜ್ಬಿಟ್ಟು ಅಂತಾರೆ. ನನ್ನ ಹತ್ರ ಮಷೀನ್ ಇದೆ, ನಾನು ಈಸಿ EMI ಕನ್ವರ್ಟ್ ಮಾಡ್ಕೊಡ್ತೀನಿ. ನನ್ನ ಕಡೆಯಿಂದ 1 ಪೈಸಾನು ನಿಮ್ಗೆ ಚಾರ್ಜ್ ಎಕ್ಸ್ಟ್ರಾ ಆಗಲ್ಲ. ಅಡಿಷನಲ್ ಚಾರ್ಜಸ್ ಏನು ಇದೆ ನಿಮ್ ಕ್ರೆಡಿಟ್ ಕಾರ್ಡ್ ಇಂದ ನಿಮ್ ಬ್ಯಾಂಕ್ ಇಂದ ಆಗುತ್ತೆ. ಅದಕ್ಕೆ ನಾನು ಕ್ಲಿಯರ್ ಮಾಡಿಸ್ಕೊಡ್ತೇನೆ. ಓಕೆ, ಸೊ ಐಫೋನ್ ಕಲೆಕ್ಷನ್ ನೀವು ನೋಡಿರ್ಬೋದು. ಐಫೋನ್ಸ್, ಆಂಡ್ರಾಯ್ಡ್ ಎಲ್ಲ ತೋರಿಸಿದೀನಿ. ಈಗ ಬಂದು ಲ್ಯಾಪ್ಟಾಪ್ಸ್ ಇದೆ ಕಲೆಕ್ಷನ್, ಎಲ್ಲ ನೀವು ನೋಡಬಹುದು. ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇದೆ, ನೋಡಿ ಬನ್ನಿ ಒಳಗಡೆ. ಲ್ಯಾಪ್ಟಾಪ್ಸ್ ಕಂಡೀಷನ್ ನ ಮ್ಯಾಚ್ ಮಾಡಿ. ಸರ್ ಲ್ಯಾಪ್ಟಾಪ್ಸ್ ಅಲ್ಲಿ ಏನಿದೆ ಸರ್ ಪ್ರೈಸ್ ಸ್ಟಾರ್ಟಿಂಗ್? ಸರ್ ಲ್ಯಾಪ್ಟಾಪ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನನ್ನ ಹತ್ರ 3,000 ಇಂದಾನು ಅವೈಲೇಬಲ್ ಇದೆ ಸರ್. ಓಕೆ, ಯಾವ ಮಾಡೆಲ್ ಸಿಗುತ್ತೆ, ಯಾವ ಸೀರೀಸ್ ಸಿಗುತ್ತೆ? 3,000 ಅಲ್ಲಿ ನೋಡಿ ನಿಮಗೆ ಸೀರೀಸ್ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಒಂದು ಲ್ಯಾಪ್ಟಾಪ್ ಇದೆ. ಓಕೆ, ಚೆನ್ನಾಗಿದೆ. ಜನರೇಷನ್ ಬಂದ್ಬಿಟ್ಟು iCore i5 ಇದೆ. ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಇದೆ. ಇದಕ್ಕೆ ವಿಂಡೋಸ್ 10 ನಾನು ಅಪ್ಗ್ರೇಡ್ ಮಾಡ್ತೀನಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಆಫರ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,000. ಎಷ್ಟು 3,000 ಲ್ಯಾಪ್ಟಾಪ್? 3,000 ಲ್ಯಾಪ್ಟಾಪ್ ಕೊಡ್ತಾ ಇದೀನಿ ಸರ್. ಓಕೆ, ನೋಡಬಹುದು. ನೆಕ್ಸ್ಟ್ ಅಲ್ಟಿಮಸ್ ಲ್ಯಾಪ್ಟಾಪ್ ಇದೆ, ಅನ್ಯೂಸ್ಡ್ ಲ್ಯಾಪ್ಟಾಪ್ ಇದು. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ನೀವು ನೋಡಬಹುದು ಜಸ್ಟ್ 6,500. ಹೌದು ಸರ್, ಅಲ್ಟಿಮಸ್ ಅಂತ. ಸರ್ ಅಲ್ಟಿಮಸ್ 3 ಇದೆ. ಡೈನಾಬುಕ್ ಅಂತ ಇನ್ನೊಂದು ಲ್ಯಾಪ್ಟಾಪ್ ಇದೆ. ಇದ್ ನೋಡಬಹುದು ನೀವು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ. ರ್ಯಾಪ್ ಮೇಲೆ ಹೋಗ್ಬೇಡಿ, ನಾನು ನಿಮ್ಗೆ ಒಂದ್ಸತಿ ತೋಸಿಬಾ ಲ್ಯಾಪ್ಟಾಪ್ ಇದು ರ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಮೇಲ್ಗಡೆ ನೀವು ಪ್ಲಾಸ್ಟಿಕ್ ಹಾಕ್ಬಿಟ್ಟಿದ್ದೀರಾ ಸರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ನೋಡಿದ್ರೆ ಗಲೀಜ್ ಕಾಣಿಸಿದೆ ಅಂತ ನಿಮ್ ವ್ಯೂವರ್ಸ್ ಹೇಳ್ಬಾರ್ದು, ಕಸ್ಟಮರ್ಸ್ಗೆ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಿಮ್ ಕಣ್ ಮುಂದೆನೆ ರ್ಯಾಪ್ ನ ಓಪನ್ ಮಾಡ್ತೀನಿ. ನೀವು ಕಂಡೀಷನ್ ನ ನೋಡಿ. ಸೊ ಕಂಡೀಷನ್ ನ ನೋಡಿ. ಇದು ರ್ಯಾಪ್ ನಾವು ಮಾಡಿಕ್ಕಿರ್ತೀವಿ ಎಂತಕ್ಕಂತ ಹೇಳಿದ್ರೆ ಡಸ್ಟ್ ಆಗಬಾರ್ದು. ಒಂದು ಕ್ಲಾತ್ ಕಂಡೀಷನ್ ನೀವು ನೋಡಬಹುದು. ಈ ತರ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಥಿಂಕ್ ಪ್ಯಾಡ್ ಲ್ಯಾಪ್ಟಾಪ್ ಇದೆ, ಲೆನೋವೋ ಲ್ಯಾಪ್ಟಾಪ್ ಇದೆ, ಏಸರ್ ಲ್ಯಾಪ್ಟಾಪ್ ಇದೆ, ಸೊ HP ಲ್ಯಾಪ್ಟಾಪ್ ಇದೆ, ಡೆಲ್ ಇದೆ.
ಈ ಕಡೆ ಡೆಲ್ ಇದೆ, ಥಿಂಕ್ ಪ್ಯಾಡ್ ಇದೆ, ಥಿಂಕ್ ಪ್ಯಾಡ್ ಅಗೇನ್ ಎಲ್ಲ ವರ್ಷನ್ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 3,000 ಇಂದ ಶುರು ಆಗುತ್ತೆ. ಹೌದು ಹೈಯೆಸ್ಟ್ ಎಷ್ಟುವರೆಗೂ ಲ್ಯಾಪ್ಟಾಪ್ಸ್ ಇದೆ ಸರ್? ಹೈಯೆಸ್ಟ್ ನನ್ನ ಹತ್ರ 60 ಪ್ಲಸ್ 75 ವರೆಗೂ ಇದೆ. iMac ಅಲ್ಲಿ ಲೇಟೆಸ್ಟ್ ವರ್ಷನ್ಸ್ ಬೇಕಾ, ಲೇಟೆಸ್ಟ್ ಜನರೇಷನ್ಸ್ ಬೇಕಾ, ಅದು ಅವೈಲೇಬಲ್ ಇದೆ. ನೀವು ಜಸ್ಟ್ ಈ ಕಡೆ ಟರ್ನ್ ಮಾಡಬಹುದು. ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ HP ಲ್ಯಾಪ್ಟಾಪ್ಸ್ ಅವೈಲೇಬಲ್ ಇದೆ, ಡೆಲ್ ಇದೆ, ಆಲ್ ಇನ್ ಒನ್ ಅವೈಲೇಬಲ್ ಇದೆ ನನ್ನ ಹತ್ರ. ನೀವು ಆಲ್ ಇನ್ ಒನ್ ನೋಡಬಹುದು. ಇದು ಬಂದ್ಬಿಟ್ಟು ಆಲ್ ಇನ್ ಒನ್ ಅಂತ ಆಪಲ್ದು. ಸೊ ಎಕ್ಸಲೆಂಟ್. ಏನಂತ ಹೇಳಿದ್ರೆ ಇದಕ್ಕೆಲ್ಲ ನಿಮ್ಗೆ CPU ಏನು ಬರಲ್ಲ ಸರ್, ಏನು ಬರಲ್ಲ. ಯಾರ ಹತ್ರ ಕಂಜಕ್ಷನ್ ಇರುತ್ತೆ ಅವ್ರು ಆರಾಮಾಗಿ ಇದು ಯೂಸ್ ಮಾಡಬಹುದು. ಒಂದು ಜಾಗ ಇದ್ರೆ ಸಾಕು ಸರ್, ಆರಾಮಾಗಿ ಫಿಕ್ಸ್ ಆಗ್ಬಿಡುತ್ತೆ. ಸರ್ ಕಾನ್ಫಿಗರೇಷನ್ ಏನ್ ಸರ್ ಇದಕ್ಕೆ? ಸರ್ ಇದರದ್ದು ಕಾನ್ಫಿಗರೇಷನ್ ನಾನು ನಿಮ್ಗೆ ಸೆಟ್ಟಿಂಗ್ ಓಪನ್ ಮಾಡಿ ತೋರಿಸ್ಬಿಡ್ತೇನೆ. ಇದೇ ಡೀಟೇಲ್ಸ್ ನೋಡ್ಕೊಳ್ಳಿ ಸರ್. ಕಂಪ್ಲೀಟ್ ಡೆಸ್ಕ್ಟಾಪ್ ಡೀಟೇಲ್ಸ್ ಇಲ್ಲೇ ಇದೆ. ರೆಸಲ್ಯೂಷನ್ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. ಎಲ್ಲೂ ಡ್ಯಾಮೇಜಸ್ ಇಲ್ಲ. ಇದಕ್ಕೆ ನೀವು ಹೇಳ್ತಾ ಇರೋದು CPU ಬರಲ್ಲ ಇದಕ್ಕೆ? ಏನು ಇಲ್ಲ ಸರ್, ಆಲ್ ಇನ್ ಒನ್ ಅಂತ ಹೇಳಿದ್ರೆ ಇದ್ರಲ್ಲಿ ಎಲ್ಲ ಇನ್ಸ್ಟಾಲೇಷನ್ ಆಲ್ರೆಡಿ ಒಳಗಡೆನೆ ಇದೆ. ಇದು ಬ್ಯಾಕ್ ಸೈಡ್ ಬೇಸ್ ಕಾಣಿಸ್ತಾ ಇದೆಯಲ್ಲ, ಈ ಬೇಸ್ ಅಲ್ಲಿ ಎಲ್ಲ ಫಿಕ್ಸ್ ಆಗಿದೆ. ಇದಕ್ಕೆ ಮೌಸ್ ಕೀಬ್ಯಾಡ್ ಬರಲ್ಲ, ಬರೀ ಇದು ಒಂದೇ ಬರುತ್ತೆ. ಮೌಸ್ ಕೀಬ್ಯಾಡ್ ನೀವು ಯಾವ್ದಾದ್ರು ಅಟ್ಯಾಚ್ ಮಾಡ್ಕೊಳ್ಳಿ. ನೀವೇ ತಗೊಂಡು ನಾರ್ಮಲ್ ಆದ್ರೂ ನಾರ್ಮಲ್ ಹಾಕೊಳ್ಳಿ, ಇಲ್ಲ ಆಪಲ್ ಬೇಕಾ ಆಪಲ್ ಹಾಕೊಳ್ಳಿ, ಯಾವ್ದು ಬೇಕು ನಿಮ್ಗೆ ಅದೇ ಹಾಕೊಳ್ಳಿ. ಪ್ರೈಸ್ ಏನಿರುತ್ತೆ ಸರ್ ಇದಕ್ಕೆ? ಸರ್ ನಿಮ್ ಕಡೆಯಿಂದ ಕಸ್ಟಮರ್ಸ್ ಯಾರಾದ್ರೂ ಬರ್ಲಿ, ಜಸ್ಟ್ 19,500 ಬಿಲ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ 19,500 ಬಿಲ್ ಮಾಡ್ಕೊಡ್ತೀರಾ ನೀವು? ಓಕೆ, ನೋಡಬಹುದು ಲ್ಯಾಪ್ಟಾಪ್ಸ್ ಅಲ್ಲಿ ಕೂಡ ಬೇಜನ್ ಕಲೆಕ್ಷನ್ ಇದೆ, ಬೇಜನ್ ಅವೈಲೇಬಲ್ ಇದೆ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,000 ಇಂದ ಶುರು ಆಗುತ್ತೆ. ನಿಮ್ಗೆ ಬಜೆಟ್ ಎಷ್ಟಿದೆ ಅಷ್ಟು ಬಜೆಟ್ ವರೆಗೂ ನೀವು ತಗೋಬಹುದು ಲ್ಯಾಪ್ಟಾಪ್ಸ್ ಎಲ್ಲ. ಸರ್ ಲ್ಯಾಪ್ಟಾಪ್ಸ್ ಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಏನಾದ್ರು ಆಫರ್ ಕೊಡ್ತೀರಿ ಅಂತ? ಸರ್ ಆಫರ್ಸ್ ಖಂಡಿತವಾಗ್ಲೂ ನೀವು ಬಂದಿದ್ದೀರಾ ಅಂತಾನೆ ನಾನು 3,000 ಲಾಂಚ್ ಮಾಡಿರೋದು ಲ್ಯಾಪ್ಟಾಪ್. ಓಕೆ, ಯಾವ ಲ್ಯಾಪ್ಟಾಪ್ ನಾವು 10,000 ಸೇಲ್ ಮಾಡ್ತಾ ಇದೀವಿ ಅದೇ ಲ್ಯಾಪ್ಟಾಪ್ ನಾನು 3,000 ಕೊಟ್ಟಿರೋದು. ಓಕೆ, ನಿಮ್ ಫಾಲೋವರ್ಸ್ ಯಾರಾದ್ರೂ ಅಡಿಷನಲ್ ಹೇಳ್ಬೋದು, ಕೇಳ್ಕೊಳ್ಳಿ, ನೀವು ಬಿಡಲ್ಲ ನನಗೆ ಗೊತ್ತಿದೆ. ಅಡಿಷನಲ್ ಏನಂತ ಹೇಳಿದ್ರೆ OS ಅಪ್ಗ್ರೇಡ್, ಲೇಟೆಸ್ಟ್ ವಿಂಡೋ ಇನ್ಸ್ಟಾಲೇಷನ್, ಲೇಟೆಸ್ಟ್ ಸಾಫ್ಟ್ವೇರ್ಸ್ ಇನ್ಸ್ಟಾಲೇಷನ್, ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಲೈಫ್ ಟೈಮ್ ಫ್ರೀ, ಪವರ್ ಪಾಯಿಂಟ್ ಕಂಪ್ಲೀಟ್ ಕಿಟ್, ಒಂದು ಇನ್ಸ್ಟಾಲೇಷನ್ ಬಂಡಲ್ ವರ್ತ್ ಆಫ್ 5,000 rupees ನಾನು ನಿಮ್ಗೆ ಇನ್ಸ್ಟಾಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಓಕೆ. ಸೊ ನೆಕ್ಸ್ಟ್ ನೀವು ನೋಡಬಹುದು ಆಕ್ಸೆಸರೀಸ್ ಲ್ಯಾಪ್ಟಾಪ್ ಅಲ್ಲೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಲ್ಯಾಪ್ಟಾಪ್ ಆಕ್ಸೆಸರೀಸ್ ಎಲ್ಲ ಇದು ಸ್ಕಿನ್ ಓಕೆ ಫ್ರೀ, ಅದು ಕಾಂಪ್ಲಿಮೆಂಟರಿ ಕಸ್ಟಮರ್ಸ್ ಗೋಸ್ಕರ ಕೊಡ್ತೀರಾ ನೀವು? ಸ್ಕಿನ್ ಲ್ಯಾಪ್ಟಾಪ್ ತಗೊಂಡ್ರೆ ಒಂದು ಸ್ಕಿನ್ ಫ್ರೀ ಕೊಡ್ತೀನಿ, ಒಂದು ಲ್ಯಾಪ್ಟಾಪ್ ಕ್ಲೀನರ್ ಲಿಕ್ವಿಡ್ ಅವೈಲೇಬಲ್ ಇದೆ, ಅದು ಫ್ರೀ ಕೊಡ್ತೀನಿ. ಓಕೆ, ಇದೆಲ್ಲ ಚಾರ್ಜರ್ ಎಕ್ಸ್ಟ್ರಾ ಅಡಿಷನಲ್ ಮೌಸಸ್ ಇದೆ, ಅವ್ರು ಬೈ ಮಾಡ್ಬೇಕಂದ್ರೆ ಬೈ ಮಾಡಬಹುದು. ಮೊಬೈಲ್ ಆಕ್ಸೆಸರೀಸ್ ಅವೈಲೇಬಲ್ ಇದೆ, ಪವರ್ ಬ್ಯಾಂಕ್ಸ್ ಇದೆ. iPhone 15 Pro Max ತಗೊಂತಾ ಇದ್ದೀರಾ, ವೈರ್ಲೆಸ್ ಪವರ್ ಬ್ಯಾಂಕ್ ಫ್ರೀ ಕೊಡ್ತೇನೆ. ಇಲ್ವಾ ವೈರ್ಲೆಸ್ ಪವರ್ ಬ್ಯಾಂಕ್ ಬಿಡುವ? ಆಪಲ್ ಸೇಮ್ ಟೊರಾಟೋದು ಆಪಲ್ ಟೈಪ್ ಬರುತ್ತೆ, ಆ ಇಯರ್ ಬಡ್ಸ್ ಕಾಂಪ್ಲಿಮೆಂಟರಿ ಕೊಡ್ತೀನಿ. ಸುಮ್ನೆ ಬಂದಿದ್ದೀರಾ ಸ್ಕ್ರೀನ್ ಗಾರ್ಡ್ ಫ್ರೀ ಹಾಕಿಸ್ಕೊಂಡು ಹೋಗಿ. ಹೌದಾ? ಸುಮ್ನೆ ವಾಕ್ ಇನ್ ಮಾಡ್ಬಿಟ್ಟು ಸ್ಕ್ರೀನ್ ಗಾರ್ಡ್ ಫ್ರೀ ಹಾಕಿಸ್ಕೊಂಡು ಹೋಗಿ. ಓಕೆ, ನಮ್ ವ್ಯೂಸ್ ಹಾಕೊಡ್ತೀರಾ ನೀವು? ನಿಮ್ ವ್ಯೂವರ್ಸ್ ಗೆಲ್ಲ ಯಾರಾದ್ರೂ ಸ್ಕ್ರೀನ್ ಗಾರ್ಡ್ ಫ್ರೀ ಆಗಿ ಹಾಕೊಡ್ತೀರಾ. ಬಟ್ ಕಂಡೀಷನ್ ಒಂದಿದೆ. ಓಕೆ, ಏನಿದೆ, ಆಚೆ ಆದ್ರೂ ನಿಂತ್ಕೊಂಡು ಮೊಬೈಲ್ ಅಡ್ಡಾ ಪೇಜ್ ಫಾಲೋ ಮಾಡಿ, ಇಲ್ಲಾಂದ್ರೆ ಒಳಗಡೆ ಆದ್ರೂ ಬಂದ್ಬಿಟ್ಟು ಪೇಜ್ ಫಾಲೋ ಮಾಡಬೇಕು. ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಮೊಬೈಲ್ ಅಡ್ಡಾ .shop ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಓಕೆ, ಸೊ ನೀವು ಮೊಬೈಲ್ ಅಡ್ಡಾಕ್ ಬಂದ್ರೆ ನಿಮ್ಗೆ ಯಾವ ಮೊಬೈಲ್ ಬೇಕು, ಎಲ್ಲ ಆಕ್ಸೆಸರೀಸ್ ಬೇಕು, ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ನಿಮ್ಗೆ. ನೀವು ಹೊಸ ಫೋನ್ ನೋಡ್ತಾ ಇದ್ದೀರಾ ಅಥವಾ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ನೋಡ್ತಾ ಇದ್ದೀರಾ, ಎಲ್ಲ ಸಿಗುತ್ತೆ, ವಿತ್ ವಾರಂಟಿಯಲ್ಲಿ ಸಿಗುತ್ತೆ. ನೋಡ್ಬೋದು ನೀವು ಲ್ಯಾಪ್ಟಾಪ್ಸ್ ಎಲ್ಲ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 3,000 ಇಂದ ಶುರು ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಆಕ್ಸೆಸರೀಸ್ ಅವೈಲೇಬಲ್ ಇದೆ. ಇದೇನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಟೆಂಪರ್ ಗ್ಲಾಸ್ ಬರಲ್ಲ. ಇದು ಟೆಂಪರ್ ತರ ಒಂದು ಸ್ಕಿನ್. ಗ್ಲಾಸ್ ಅಂತೂ ಯಾವ್ದು ಬರಲ್ಲ, ಗ್ಲಾಸ್ ಬರೀ ನಿಮ್ ಫೋನ್ ಮಾತ್ರ. ಇದಕ್ಕೆ ಗ್ಲಾಸ್ ಬರಲ್ಲ. ಇಲ್ಲಿ ನಾನು ಓಪನ್ ಮಾಡಿಬಿಟ್ಟೆ ತೋರಿಸ್ತೀನಿ ನಿಮ್ಗೆ. ಒಂದು ಲೇಯರ್ ಬರುತ್ತೆ. ಸೊ ಇದು 14 inches 15.6 14.3 14.6 ಗೆ ಸ್ಕ್ರೀನ್ ಗಾರ್ಡ್. ಇದೇಂತಕ್ಕೆ ಹಾಕೋದು ಅಂತ ಹೇಳಿದ್ರೆ ಸ್ಕ್ರಾಚಸ್ ಅದು ಇದು ಅಂತ ಅಲ್ಲ. ಲೈಕ್ ಯೂಶಲಿ ನಾವು ಮುಚ್ತೀವಿ, ನಾವು ಲ್ಯಾಪ್ಟಾಪ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡಲ್ಲ, ಡಸ್ಟ್ ಇರುತ್ತೆ, ಸರಿನಾ? ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ ಅದು ಸ್ಕ್ರೀನ್ ಮೇಲೆ ಹಾಕ್ತಾರೆ. ಯಾಕಂದ್ರೆ ಕೀಪ್ಯಾಡ್ ಮೇಲೆ ಇರೋ ಡಸ್ಟ್ ಅದಕ್ಕೆ ಟಚ್ ಆಗ್ಬಿಟ್ಟು ಅದು ಸ್ಕ್ರೀನ್ ಗಲೀಜಾಗಿ ಕಾಣಿಸ್ಬಾರ್ದು ಅಂತ. ಓಕೆ, ನಿಮ್ ಕ್ವಶನ್ ಗೆ ಇನ್ನೊಂದು ಆಫರ್ ಕೊಟ್ಬಿಡ್ತೀನಿ. ನಿಮ್ ಪೇಜ್ ಫಾಲೋ ಮಾಡಿರ್ಬೇಕು, ನನ್ ಪೇಜ್ ಫಾಲೋ ಮಾಡ್ಬೇಕು. ಮಾಡ್ಕೊಂಡ್ ಬಂದ್ರೆ ಸರಿನಾ, ಅವ್ರ ಲ್ಯಾಪ್ಟಾಪ್ ಏನಾದ್ರೆ ಅವರಿಗೆ ಜನರಲ್ ಚೆಕ್ಅಪ್ ಫ್ರೀ ಆಗಿ ಮಾಡ್ಕೊಡ್ತೀನಿ, ಜನರಲ್ ಕ್ಲೀನಿಂಗ್ ಫ್ರೀ ಆಗಿ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ 600 ತಗೊಂತಾರೆ, ಅದು ಫ್ರೀ ಆಗಿ ಮಾಡ್ಕೊಡ್ತೀನಿ. ಅದು ಫ್ರೀ ಆಗಿ ಮಾಡ್ಕೊಡ್ತೇನೆ. ಸರ್ ಲ್ಯಾಪ್ಟಾಪ್ ಸಾಕು, ನಮ್ಮ ಹತ್ರ ಲ್ಯಾಪ್ಟಾಪ್ಸ್ ಇದೆ, ನಮಗೊಂದು ಆಫೀಸಿಗೋಸ್ಕರ ಡೆಸ್ಕ್ಟಾಪ್ ಬೇಕು ಅನ್ಕೊಂಡ್ ಪ್ಲಾನ್ ಇದೆಯಾ? ಬರೀ ಮಾನಿಟರ್ ಬೇಕಾ? ಮಾನಿಟರ್ ಮಾರ್ಕೆಟ್ ಪ್ರೈಸ್ 7,000 ಪ್ಲಸ್ ಇದೆ. ಮಾನಿಟರ್ದು ಕಂಡೀಷನ್ ನೋಡಬಹುದು ನೀವು. ಎಲ್ಲದಕ್ಕೂ ನಾವು ಸ್ಕಿನ್ ಹಾಕಿರ್ತೀವಿ. ಮಾರ್ಕೆಟ್ 7,000 ಪ್ಲಸ್ ಇದೆ. ಮೊಬೈಲ್ ಅಡ್ಡಲ್ಲಿ ಎಷ್ಟಿದೆ? ಮೊಬೈಲ್ ಅಡ್ಡ ಆಫರ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 4,999 4,999 ಕೊಡ್ತಾ ಇದ್ರೆ ಡೆಸ್ಕ್ಟಾಪ್. ಹೌದು, ಬರೀ ಡೆಸ್ಕ್ಟಾಪ್ ತಗೊಂಡ್ರೆ ಡೆಸ್ಕ್ಟಾಪ್ ಫ್ರೀ ಅಲ್ಲ. ಡೆಸ್ಕ್ಟಾಪ್ ಇಂದ ಎಷ್ಟು ಅಡಿಷನಲ್ ಕೇಬಲ್ CPU ಕನೆಕ್ಟ್ ಆಗುತ್ತೆ ಅದೆಲ್ಲ ಕೇಬಲ್ಸ್ ಫ್ರೀ ಕೊಡ್ತೀನಿ, ಅದು ಹೊಸದು. ಓಕೆ ಸರ್, ಓಕೆ ಸರ್, ಅದು ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಇನ್ನೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ. ಅಡ್ರೆಸ್ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹೇಳಿದ್ದಾರೆ. ಇನ್ನೂ ಗೊತ್ತಾಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋ ನಾನು ಇಲ್ಲ ಏನ್ ಮಾಡ್ತೀನಿ.